ಧ್ರುವ ಕೇಳಲ್ಲ ಅಂದರೆ ಆಗಲೇ ಪ್ರಶ್ನೆ ಇಲ್ಲ ಕೇಳೋಣ. ಪೊಗರು ಟೈಮಲ್ಲಿ ನಿಮ್ಮ ಫ್ಯಾನ್ಸ್ಗೆ ನನಗಲ್ಲ, ನಾನು ಒಬ್ರು ಕೇಳ್ತಾ ಇರೋದು, ಬಟ್ ನಿಮ್ಮ ಫ್ಯಾನ್ಸ್ ಪರವಾಗಿ ನಾನು ಕೇಳ್ತಾ ಇದ್ದೀನಿ. ಪೊಗರು ಆದಮೇಲೆ ಇನ್ಮೇಲೆ 6 ತಿಂಗಳಿಗೆ ಒಂದ್ಸತಿ ನಾನು ಫಿಲಮ್ ಮಾಡ್ತೀನಿ ಅಂತ ಅಂದ್ರಿ. ಮಾರ್ಟಿನ್ ಅದಾದ್ಮೇಲೆ 3 ವರ್ಷ ಆಯಿತು. ಮಾರ್ಟಿನು 3 ವರ್ಷನ ಅದ್ರ ಮೇಲೆ ಗೊತ್ತಿಲ್ಲ. ಮಾರ್ಟಿನ್ ಆದಮೇಲೆ ನಾನು ನೆಕ್ಸ್ಟ್ ಟೈಮ್ 6 ಮಂತ್ಸಲ್ಲಿ ಒಂದು ಫಿಲಮ್ ಮಾಡ್ತೀನಿ ಅಂದರೆ, ಬಟ್ ಯು ಆರ್ ನೆವರ್ ಲರ್ನಿಂಗ್ ಲೆಸನ್ಸ್ ಅಂತ ಅನ್ಸುತ್ತಾ? ದಿಸ್ ಇಸ್ ಫಾರ್ ಯುವರ್ ಫ್ಯಾನ್ಸ್, ನಾಟ್ ಫಾರ್ ಮೀ. ಇಲ್ಲ ಅನ್ಸಲ್ಲ, ಇನ್ನು ಮಾಡ್ತೀನಿ ಮೇಡಮ್. ಅಲ್ಲ, ಈಗ ಪ್ರತಿ ಸತಿ ಹೇಳ್ತಾ ಇದ್ದೀರಾ, ವೆನ್ ಡು ಯು ಲರ್ನ್ ಇಟ್? ಇಲ್ಲ ಈ ಸರಿ ಕಲ್ತ್ಕೊಂಡ್ಬಿಡ್ತೀವಿ. ಅದು ಹೇಗೆ? ಜೀವನ ತುಂಬಾ ದೊಡ್ಡ ಪಾಠ ಕಲ್ಸ್ಬಿಟ್ಟಿದೆ ಮೇಡಮ್. 100% ಇವಾಗ ಚಿಕ್ಕ ಪಾಠನೇ ಕಲ್ತಿಲ್ಲ, ಇನ್ನೇನು ದೊಡ್ಡ ಪಾಠ ಕಲಿಲ್ಲ. ಇಲ್ಲ, ದೊಡ್ಡ ಪಾಠ ಕಲ್ತಾದ್ಮೇಲೆ ಚಿಕ್ಕದ್ರದ್ದು ವ್ಯಾಲ್ಯೂ ಗೊತ್ತಾಗಿತ್ತು. ಸೊ ಡೆಫಿನೆಟ್ಲಿ ಇವಾಗ ಮಾಡ್ಬಿಡ್ತೀನಿ ಮೇಡಮ್. ಥ್ಯಾಂಕ್ ಯು. ಜನರಲಿ ಐ ಆಮ್ ಆಸ್ಕಿಂಗ್ ಯು ಸೀರಿಯಸ್ಲಿ, ಆನ್ ಅ ಸೀರಿಯಸ್ ನೋಟ್. ಮೇಡಮ್ ನಾನೇನು ಜೋಕ್ ಮಾಡಿದ್ನ? ಫುಲ್ ಸೀರಿಯಸ್ ಆಗಿ ಹೇಳಿದ್ದೆ. ಇನ್ನು ಸ್ವಲ್ಪ ಆದ್ಮೇಲೆ ಮೇಡಮ್ ಹೇಳ್ತಾರೆ ಸ್ಟ್ಯಾಂಡ್ ಅಪ್ ಆನ್ ದ ಬೆಂಚ್ ಅಂತ. ಆಗ್ಲೇ ಹೇಳ್ದಂಗೆ ಒಂದು ಅತೃಪ್ತಿ ಆತ್ಮ ಸರ್, ತೃಪ್ತಿನೇ ಆಗಲ್ಲ. ಒಂಥರ ತ್ರಿಶಂಕ ಲೋಕದಲ್ಲಿ ಇರ್ತಾರಲ್ಲ, ಹಂಗೆ ಏನಣ್ಣ ಓಕೆನಾ, ಓಕೆ ಇಲ್ವಾ ಅಂತ. ಅವ್ರು ಓಕೆ ಆದರೆ ಇಡೀ ಸೆಟ್ ಗೊತ್ತಾಗತ್ತೆ, ಏನು ಖುಷಿ ಆಗ್ಬಿಡ್ತಾರೆ. ಅದು ಅದ್ರ ಬೇರೆ ಭಾಷೆಯಲ್ಲೆಲ್ಲ ಬೈದು ಬಿಡ್ತಾರೆ. ಬಟ್ಟೆ ಸಾಕಾದ ಮಾಡ್ದೆ ಬಿಡೋ ಮಗನೆ ಅಂತಾರೆ. ಸೊ ಹಂಗೆ ಅಂದಾಗ ಓಕೆ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಸೊ ತುಂಬ ಎಕ್ಸ್ಪ್ರೆಸಿವ್ ಸರ್. ಅದನ್ನು ಸಂಜಯ್ ದತ್ ಸರ್ನ ಕೇಳಬೇಕು ಆ್ಯಕ್ಚುಲಿ. ನೀವು ಇನ್ನೂ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋರು. ತುಂಬಾ ಎಕ್ಸ್ಪ್ರೆಸಿವ್ ಆ್ಯಕ್ಟೆಲ್ಲ ಮಾಡಿ ತೋರಿಸ್ಬಿಡ್ತಾರೆ. ಸೊ ಅದನ್ನು ನಾವು ಕಾಪಿ ಮಾಡಿದ್ದೀವಿ ಅಷ್ಟೇ.